ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಟಿಫನ್ಗೆ ಅಂಥೇಳಿ ಬಿಸಿಬೇಳೆಬಾತ್ ಮಾಡಿದ್ದೀನಿ. ಅವರು ತಿನ್ಕೊಂಡು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು. ಸೊ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ನಾನು ಟಿಫನ್ ತಿನ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಅಣ್ಣವ್ರ ಮನೆಗೆ ಹೋಗ್ತಾ ಇದ್ದೀನಿ. ಏಕೆಂದರೆ ನಮ್ಮ ಮನೆಯವರು ಟ್ರಿಪ್ ಹೋಗ್ತಿದ್ದಾರೆ. ನಾನು ಒಬ್ಬಳೇ ಮನೆಯಲ್ಲಿ ಇರ್ತೀನಲ್ವ, ಅದಕ್ಕೋಸ್ಕರ ನಾನು ಮತ್ತು ಟಾಮಿನು ಇಬ್ಬರು ಕೂಡ ನಮ್ಮ ಅಮ್ಮ ಅವ್ರ ಮನೆಯಲ್ಲಿ ಇರ್ತೀವಿ. ನಮ್ಮಮ್ಮ ಕೂಡ ಊರಿಂದ ಬಂದಿದ್ದಾರೆ. ಸೊ ಅಲ್ಲಿ ಇದ್ಬಿಟ್ಟು ಮತ್ತೆ ಸೋಮವಾರ ರಿಟರ್ನ್ ಆಗ್ತೀವಿ. ಅವರು ಟ್ರಿಪ್ಪಿಂದ ಭಾನುವಾರ ನೈಟ್ ಬಂದುಬಿಡ್ತಾರೆ. ಇವತ್ತು ಶನಿವಾರ ಆಗಿರೋದ್ರಿಂದ ಶನಿವಾರ ನೈಟ್ ಹೋಗ್ತಾರೆ ಮತ್ತು ಭಾನುವಾರ ನೈಟು ಬಂದುಬಿಡ್ತಾರೆ. ಒಂದೇ ದಿನ ಟ್ರಿಪ್ ಅಷ್ಟೇ. ಸೊ ತಮಿಳ್ನಾಡಿಗೆ ಹೋಗ್ತಿದ್ದಾರೆ ಅವರು, ಫಾಲ್ಸ್ಗೆ ಅಂಥೇಳಿ ಒಂದೇ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದಾರೆ ಅಷ್ಟೇ. ಸೊ ಈ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲೀಸ್ಗೂ ಕೂಡ ಶೇರ್ ಮಾಡಿ ಅಂಥೇಳಿ ಈ ಒಂದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಅಣ್ಣ ಅವ್ರ ಮನೆಗೆ ಹೋಗ್ತೀನಲ್ವ, ಏನೆಲ್ಲ ಅಡುಗೆ ಮಾಡ್ತೀನಿ ಹಾಗೆ ಅವ್ರ ಮನೆ ಕೂಡ ತೋರಿಸ್ತೀನಿ. ಸುಮ್ಮನೆ ಒಂದು ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಟಿಫನ್ಗೆ ಅಂಥೇಳಿ ಬಿಸಿಬೇಳೆಬಾತ್ ಮಾಡಿದ್ದೆ. ಸೊ ತರಕಾರಿ ಎಲ್ಲ ಹಾಕಿಬಿಟ್ಟು ಬಿಸಿಬೇಳೆಬಾತ್ ಮಾಡಿದ್ದೆ. ಇಬ್ಬರು ಕೂಡ ತಿನ್ಕೊಂಡ್ವಿ. ಈ ವಿಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ನಲ್ವ, ಅದನ್ನೇ ಸೇವ್ ಮಾಡಿಕೊಂಡು ಲಾಂಗ್ ವಿಡಿಯೋಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಟಿಫನ್ ಮಾಡಿಕೊಂಡು ನಂತರ ಅವರು ಕೆಲ್ಸಕ್ಕೆ ಹೋದರು. ನಾನು ನನ್ನ ಕೆಲಸ ನೋಡಿಕೊಂಡೆ. ಮಧ್ಯಾಹ್ನವರೆಗೂ ಏನು ಕೆಲಸ ಇದ್ದಿಲ್ಲ. ಇನ್ನೇನಿತ್ತು, ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕೊಂಡಿದ್ದೆ. ಅವರು ಕೂಡ ಮಧ್ಯಾಹ್ನಕ್ಕೆ ಬರಲಿಲ್ಲ, ಏಕೆಂದರೆ ಇವತ್ತು ಅವರು ಟ್ರಿಪ್ ಹೋಗ್ತಿದ್ದಾರೆ. ನನ್ನನ್ನು ಟಾಮಿನ ನಮ್ಮ ಅಣ್ಣ ಅವ್ರ ಮನೆ ಹತ್ರ ಬಿಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇನ್ನು ಸಾಯಂಕಾಲ ಅವರು ಬೇಗ ಬರಲಿಲ್ಲ. ಇನ್ನೇನು ಮಾಡೋದು ಒಬ್ಬಳೆ ಅಂಥೇಳಿ ವಾಕಿಂಗ್ ಹೋಗಿ ಬಂದೆ. ವಾಕಿಂಗ್ ಹೋದಾಗ ಅಲ್ಲಿ ನೋಡಿ ಮಳೆ ಬಂದುಬಿಡ್ತು. ಸೊ ನಾನು ಛತ್ರಿ ಕೂಡ ತಗೊಂಡೋಗಿರಲಿಲ್ಲ. ಇನ್ನು ಮನೆಗೆ ಬಂದು ರೆಡಿ ಆದೆ. ಅವರು ಕೂಡ ಬಂದು ಸ್ನಾನ ಮಾಡ್ತಿದ್ದಾರೆ. ಅವ್ರು ರೆಡಿ ಆದರೆ ಇವಾಗ ಇಬ್ಬರು ಕೂಡ ಹೊರಡ್ತೀವಿ. ಅವ್ರು ಹಾಗೆ ಕಾರ್ ಹಾಗೆ ಹೊರಡ್ತಾರೆ, ಕಾರಲ್ಲೇ ಹೋಗ್ತಿದ್ದಾರೆ ತಮಿಳ್ನಾಡಲ್ಲಿ ಹೊಗ್ನೇಕಲ್ ಅಂತ ಹೇಳಿದೆ, ಅಲ್ಲಿ ಹೋಗ್ತಿದ್ದಾರೆ. ಇನ್ನು ನೋಡಿ ಹೋಗ್ತಾ ಫುಲ್ಲು ಟ್ರಾಫಿಕ್ ಇತ್ತು. ಮಳೆ ಬೇರೆ ಬರ್ತಿತ್ತಲ್ವ, ಹನಿ ಬೀಳ್ತಿತ್ತು, ಜೋರಾಗಿ ಏನು ಬೀಳ್ತಿದ್ದಿಲ್ಲ. ಇನ್ನು ಹೆವಿ ಟ್ರಾಫಿಕ್ ಇತ್ತು. ಸೊ ಇನ್ನು ನಮ್ಮ ಅಣ್ಣವ್ರ ಮನೆ ಹತ್ರ ಬಂದ್ವಿ. ಇಲ್ಲಿ ಮಿನಿ ಅಪಾರ್ಟ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ಬಂದು ಎಲ್ಲ ಮಿನಿ ಅಪಾರ್ಟ್ಮೆಂಟೇ ಜಾಸ್ತಿ ಇದ್ದಾವೆ ಸಿಟಿ ಒಳಗಡೆ, ಅಂದರೆ KR ಪುರಂ, ರಾಮಮೂರ್ತಿ ನಗರು ಆ ಥರ. ಸೊ ಟಾಮಿನ ಹಾಗೆ ವಾಕಿಂಗ್ ಕರ್ಕೊಂಡೋದೆ. ಹೋಗೋಷ್ಟಿಗೆ ಸಾಯಂಕಾಲ ಆಯ್ತಲ್ವ, ಅದಕ್ಕೋಸ್ಕರ ಮತ್ತೆ ಕೆಳಗಡೆ ಬರೋದು ಯಾಕೆ ಅಂತೇಳಿ ವಾಕಿಂಗ್ ಕರ್ಕೊಂಡೋಗಿ ಮತ್ತೆ ಮನೆ ಒಳಗಡೆ ಹೋಗಿ ಕಟ್ಟಾಕಿದ್ದೆ. ಸೊ ನಮ್ಮ ಅಣ್ಣ ಹೊಸ ಸೋಫಾ ಎಲ್ಲ ತಗೊಂಡು ಬಂದಿದ್ರ, ಅದು ನೋಡ್ತಾ ಇದ್ವು. ಹಾಗೆ ನಮ್ಮ ಅಮ್ಮನೂ ಬಂದಿದ್ರಲ್ವ, ಅವರು ಕೂಡ ನಮಗೆ ಅಡುಗೆ ಮಾಡಿದರು. ಸೊ ನಮ್ಮ ಮನೆಯವರು ಏನೂ ತಿಂದಿಲ್ಲ, ಹಾಗೆ ಹೋದರು. ಏಕೆಂದರೆ ಅವ್ರ ಫ್ರೆಂಡ್ ಅವರು ಹೋಟ್ಲಿಂದ ತೊಗೊಂಡು ಬರ್ತಿದ್ದೀನಿ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ನಮ್ಮಮ್ಮ ಸುಸ್ತಾಗಿ, ಯಾಕೆಂದರೆ ಇವತ್ತೇ ಅವರು ಬಂದಿದ್ದು, ಎಲ್ಲ ಮನೆ ಕೆಲಸ ಮಾಡಿಕೊಂಡು ಸುಸ್ತಾಗಿ ಮಲ್ಕೊಂಡಿದ್ರು. ಇನ್ನು ನೆಕ್ಸ್ಟ್ ಡೇ ವ್ಲಾಗಿದ್ದು ಭಾನುವಾರದ್ದು. ನಾನ್ ವೆಜ್ ಏನೂ ತಿಂತಾ ಇಲ್ಲ, ಏಕೆಂದರೆ ನಮ್ಮಣ್ಣ ಪೂಜೆ ಮಾಡ್ತಿದ್ದಾರೆ, ಅದಕ್ಕೆ ಅವ್ರು ತಿನ್ನಲ್ವಲ್ಲ, ನಾವೇನೋ ತಿಂತೀವಿ. ಬಟ್ ನನಗೋಸ್ಕರ ಯಾಕೆ ತರೋದು ಅಂತೇಳಿ ನಾನೇ ಬೇಡ ಅಂದೆ. ಅದಕ್ಕೋಸ್ಕರ ನಾನಿವತ್ತು ಪನ್ನೀರ್ ಗ್ರೇವಿ ಮಾಡಿ ಅದಕ್ಕೆ ಹಸಿ ಬಟಾಣಿ ಎಲ್ಲ ಹಾಕಿ ಮತ್ತು ತಂದೂರಿ ನಾನ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಇನ್ನು ಗ್ರೇವಿಗೆ ಅಂತೇಳಿ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ನಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಟಾಮಿ ನೋಡಿ ವಾಕಿಂಗ್ ಕರ್ಕೊಂಡೋಗಿ ಕಟ್ಟಾಕಿದ್ದೀನಿ. ಅಲ್ಲಿ ಸುಮ್ಮನೆ ಮಲ್ಕೊಂಡಿದ್ದೆ, ಏಕೆಂದರೆ ಅವರಿಲ್ಲಲ್ಲ ನಮ್ಮ ಮನೆಯವರು, ಅದಕ್ಕೋಸ್ಕರ ತುಂಬ ಫೀಲ್ ಮಾಡ್ಕೊಂಡ್ಬಿಟ್ಟಿದೆ. ಅವ್ರು ಬರೋವರೆಗೂ ಅದೇ ಥರ ಇತ್ತು. ಇನ್ನೇನು ಮಾಡೋದಂತ ಸ್ವಲ್ಪ ಆಟ ಆಡಿಸ್ದೆ. ಈಚೆ ಎಲ್ಲ ಕರ್ಕೊಂಡೋಗಿ ಬರ್ತಾಯಿದ್ದೆ, ಏಕೆಂದರೆ ಮರ್ತೋಗ್ಬೇಕು ಅಂಥೇಳಿ. ಆದರೂ ಕೂಡ ಅದು ತುಂಬ ಫೀಲಿಂಗಲ್ಲಿ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, ಅದು ಶನಿವಾರ ನೈಟು. ಇನ್ನು ನೋಡ್ತಾ ಇರ್ಬೋದು, ಇದು ಪನ್ನೀರ್ ಗ್ರೇವಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇದು ಸೆಕೆಂಡ್ ಟೈಮ್ ಮಾಡಿದ್ದು. ಫಸ್ಟ್ ಟೈಮ್ ಮಾಡಿದಾಗ ಟೊಮೊಟೊ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದೆ, ತುಂಬ ಹುಳಿಯಾಗಿತ್ತು. ಪನ್ನೀರ್ ಕೂಡ ನಾನು ನೋಡ್ಕೊಂಡಿಲ್ಲ, ಅದು ತುಂಬ ಹುಳಿ ಇತ್ತು, ಅದಕ್ಕೋಸ್ಕರ ಹುಳಿಯಾಗಿ ಬಂದುಬಿಟ್ಟಿತ್ತು. ಇವಾಗ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ನಮ್ಮಮ್ಮ ಪನ್ನೀರು, ಹಸಿ ಬಟಾಣಿ, ಅದಕ್ಕೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. ಇಲ್ಲಿ ನಮ್ಮ ಅತ್ತಿಗೆ ಬಂದು ಅವರು ಡೆಲಿವರಿಗೆ ಹೋಗಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಯಾರೂ ಇಲ್ಲ, ನಮ್ಮ ಅಣ್ಣ ಒಬ್ಬರೇ ಇದ್ದಿದ್ದು. ನಮ್ಮ ಅಮ್ಮನೂ ಬಂದಿದ್ರು ಇವತ್ತು. ಸೊ
ಈಗ ನೋಡಿ ಭಾನುವಾರ ಇದು ಊಟ ಮಧ್ಯಾಹ್ನಕ್ಕೆ ಊಟ ಮಾಡಿದೆ. ಇದು ತಂದೂರಿ ನಾನ್ ಮಾಡಿ ಬಟರ್ ಗ್ರೇವಿ ಮಾಡಿದ್ದೆ, ಸರಿ ಪನ್ನೀರ್ ಗ್ರೇವಿ. ಇನ್ನು ಸೈಡ್ ಡಿಶ್ಗೆ ಅಂತೆ ಸೌತೆಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇದು ನಮ್ಮ ಅಣ್ಣ ಕೊಟ್ಟೆ. ಇನ್ನು ನನಗೆ ಸರ್ವ್ ಮಾಡಿಕೊಂಡು ನಮ್ಮಮ್ಮ ಇನ್ನು ಲೇಟಾಗಿ ತಿಂತೀನಿ ಅಂದರು, ಅದಕ್ಕೋಸ್ಕರ ಇನ್ನು ಸಾಯಂಕಾಲ ಆಯಿತು. ಅವಾಗ ಟಾಮಿನ ವಾಕಿಂಗ್ ಕರ್ಕೊಂಡು ಹೋಗ್ತಾಯಿದ್ದೀನಿ, ಯಾಕೆಂದರೆ ತುಂಬ ಫೀಲ್ ಮಾಡ್ಕೊತ ಇತ್ತು ನಮ್ಮ ಮನೆಯವರಿಲ್ಲ ಅಂಥೇಳಿ, ಅದಕ್ಕೋಸ್ಕರ ಕರ್ಕೊಂಡೋದೆ ಲಿಫ್ಟಲ್ಲಿ. ಅದಕ್ಕೇನು ಗೊತ್ತಾ, ನಾನು ಅವಾಗವಾಗ ಬಿಟ್ಟು ಹೋಗ್ತಾ ಇರ್ತೀನಲ್ವ, ನಾನಿಲ್ಲ ಅಂದರೆ ಅಷ್ಟೊಂದು ಫೀಲ್ ಮಾಡಲ್ಲ, ಅವರಿಲ್ಲ ಅಂದರೆ ತುಂಬಾ ಬೇಜಾರು ಮಾಡ್ಕೊಳ್ಳುತ್ತೆ. ಊಟ ಕೂಡ ತಿನ್ನಲ್ಲ, ಏನು ಕೊಟ್ಟರು ತಿನ್ನಲ್ಲ. ಇನ್ನು ಹೆಂಗೋ ಸಮಾಧಾನ ಮಾಡಿ ನಾನಿದ್ರು ಅಷ್ಟು ಮಾತ್ರ ತಿಂತದೆ ಅಷ್ಟೇ. ಹೆಂಗೋ ಸಮಾಧಾನ ಮಾಡಿ ಮೊಸರನ್ನ ತಿನ್ನಿಸ್ದೆ, ಅದು ಸ್ವಲ್ಪ ತಿಂದಿದೆ ಅಷ್ಟೇ, ಹಂಗೆ ಬಿಟ್ಟಿತ್ತು. ಇನ್ನು ಅದಕ್ಕೋಸ್ಕರ ವಾಕಿಂಗ್ ಕರ್ಕೊಂಡು ಹೋಗಿ ಬಂದೆ. ಇನ್ನು ನಾಯಿಗಳೆಲ್ಲ ಬಂದುಬಿಟ್ಟಿತ್ತು, ಅದಕ್ಕೋಸ್ಕರ ಓಡಿ ಬಂದುಬಿಟ್ಟಿದ್ದೆ. ಮತ್ತು ಲಿಫ್ಟಲ್ಲಿ ಹತ್ಕೊಂಡು ಬಂದ್ವಿ. ಇದು ನಾವು ಸೆಕೆಂಡ್ ಫ್ಲೋರಲ್ಲಿರೋದು. ಇನ್ನು ಇಲ್ಲಿ ಬಂದಾಗ ಇಲ್ಲಿ ಸ್ವಲ್ಪ ಆಟ ಆಡಿಸ್ದೆ ವರಂಡ ಅಂದರೆ ಬಾಲ್ಕನಿಯಲ್ಲಿ. ಇನ್ನು ಪಕ್ಕದ ಮನೆ ಆಂಟಿ ಕೂಡ ಮಾತಾಡಿದ್ರು. ಸೊ ಅವರು ತುಂಬ ದಿನ ಆಯ್ತಲ್ವ ಮಾತಾಡಿ, ಪರಿಚಯ ಇದ್ದಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಇನ್ನು ಒಳಗಡೆ ಹೋಗಿದ್ದೆ. ನಮ್ಮಮ್ಮ ಮಲ್ಕೊಂಡಿದ್ರ, ಅವ್ರಿಗೆ ಯಾಕೋ ಶುಗರ್ ಜಾಸ್ತಿ ಆಗಿತ್ತು, ಅದಕ್ಕೋಸ್ಕರ ಮಲ್ಕೊಂಡಿದ್ರು, ಸುಸ್ತಾಗ್ತಾಯಿತ್ತು ಅಂಥೇಳಿ. ಇನ್ನು ಟಾಮಿನ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ ಅಲ್ವಾ, ಸ್ವಲ್ಪ ಸಮಾಧಾನ ಮಾಡಿಸ್ತಾಯಿದ್ದೀನಿ. ಇನ್ನು ಹಾಗೆ ವೀಡಿಯೋ ಸ್ವಲ್ಪ ತಗೊಂಡೆ ಅಷ್ಟೇ. ನಮ್ಮ ಅಣ್ಣ ಕೂಡ ರೂಮಲ್ಲಿ ಮಲ್ಕೊಂಡಿದ್ರು. ಇನ್ನು ಇವರು ನಮ್ಮ ಮನೆಯವರು ಟ್ರಿಪ್ ಹೋಗಿದ್ರಲ್ವ, ಅದು ವೀಡಿಯೋ ಕಳಿಸ್ಕೊಟ್ರು. ಸೊ ಹಾಗೆ ಒಂದು ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಬಂದು ತಮಿಳ್ನಾಡಲ್ಲಿರುವಂತಹ ಒಗ್ನೇಕಲ್ ಅಂಥೇಳಿ ಫಾಲ್ಸ್ ಅಂತೆ. ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು ಇವರು. ಹೋಗಿದ್ದು ಸುಮ್ಮನೆ ವೇಸ್ಟ್, ಮನೇಲಿ ಇದ್ದಿದ್ರೇ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ತಿದ್ರು. ಸೊ ಹೇಗೆ ಫ್ರೆಂಡ್ಸ್ ಜೊತೆ ಹೋದ್ರು. ನಮ್ಮೂರಿಂದ ಒಂದು 4 ಜನ ಬಂದಿದ್ದರು, ಇಲ್ಲಿಂದ ಒಂದು 4 ಜನ 2 ಕಾರಲ್ಲಿ ಹೋಗಿದ್ರು ಅವರು. ಸೊ ಅಲ್ಲೇ ಫಿಶ್ ಎಲ್ಲ ಮಾಡಿಕೊಂಡು ತಿಂದ್ಬಿಟ್ಟು ಬಂದ್ರಂತೆ. ಅದಾದ ನಂತರ ನಾವು ಮನೆಗೆ ರಿಟರ್ನ್ ಆದ್ವಿ ಬೆಳಗ್ಗೆ 5 ಗಂಟೆಗೆ ಸೋಮವಾರ. ಇನ್ನು ಬಟ್ಟೆ ಎಲ್ಲ ಜಾಸ್ತಿ ಇತ್ತು, ನೀರು ಬೇರೆ ಇದ್ದಿಲ್ಲ ಅಲ್ಲ, ಇವತ್ತು ಟ್ಯಾಂಕರ್ ಓಡಿಸಿದ್ರು, ಅದಕ್ಕೋಸ್ಕರ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಇನ್ನು ಕೈಯಲ್ಲಿ ಒಗೆಯೋದು ಸ್ವಲ್ಪ ಹಾಗೆ ಇಟ್ಟೆ. ಇನ್ನು ಮಾವಿನಕಾಯಿ ಯಾರಿಗಾದ್ರೂ ಕೊಡೋಣ ಅಂತೇಳಿ ಒಂದು ಚೀಲದಲ್ಲಿ ಹಾಕಿಟ್ಟಿದ್ದೀನಿ. ಜಾಸ್ತಿನೇ ಇತ್ತು, ಇನ್ನೂ ಹಣ್ಣಾಗಿಲ್ಲ, ಕಲರ್ ಚೇಂಜ್ ಆಗಿದೆ ಅಷ್ಟೇ. ಇನ್ನು ಕಿಚನ್ ನೋಡಿ, ಬೆಳಗ್ಗೆ ಅಡುಗೆ ಮಾಡಿಬಿಟ್ಟು ಬೇಗ ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಈ ರೀತಿ ಇಡಲ್ಲ ನಾನು ಇವತ್ತು, ಯಾಕಂದರೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋದಿದೆ ಅಂಥೇಳಿ ಈ ರೀತಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಬಟ್ಟೆ ಅಲ್ವಾ, ಅದನ್ನು ಒಣಗಿಸ್ಬಿಟ್ಟು ಮತ್ತು ಕೈಯಲ್ಲಿ ಸ್ವಲ್ಪ ಒಗೆದ್ಬಿಟ್ಟು ಅದನ್ನು ಒಣಗಿಸಿದ್ದೀನಿ. ಬಿಸಿಲೆಲ್ಲ ತುಂಬ ಮೋಡ ಇತ್ತು, ಬಟ್ಟೆ ಒಣಗೋದು ಇವತ್ತು ಡೌಟೇ. 2 ದಿವಸ ಒಣಗಿಸ್ಕೊಂಡ್ರೆ ಸರಿ ಹೋಗುತ್ತೆ. ಅಷ್ಟೊಂದು ಬಿಸಿಲಿಲ್ಲ ನೋಡಿ, ತುಂಬ ಮೋಡ ಆಗಿದೆ, ಮಳೆ ಬರೋ ಥರ ಇದೆ. ಇನ್ನು ವೀಡಿಯೋ ತೆಗಿತಾ ಇದ್ನ, ಅಲ್ಲೊಬ್ರು ನೋಡ್ತಾಯಿದ್ರು, ಅದಕ್ಕೆ ಪಟ್ಟಂತ ಬಂದುಬಿಟ್ಟೆ ಕೆಳಗಡೆ. ಇನ್ನು ಅದಾದ ನಂತರ ನೋಡ್ತಾ ಇರ್ಬೋದು ನಮ್ಮ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೂವು. ಮನಿ ಪ್ಲಾಂಟ್ ಎಂದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿ ಶಂಕು ಹೂವು ಅಂತ ಹೇಳ್ತಾರಲ್ಲ, ಅದು ಬ್ಲೂ ಕಲರ್ದು ಬಂದಿದೆ. ಇನ್ನು ವೈಟ್ ಕಲರ್ದು ಕೂಡ ಇತ್ತು, ಅದು ಬೀಜ ಹಾಕಿದ್ರೆ ಬರಲಿಲ್ಲ. ಹೂವು ಕೂಡ ತುಂಬಾ ಬಿಟ್ಟಿತ್ತು. ಇದರಿಂದ ಟೀ ಮಾಡಿಕೊಂಡು ಹರ್ಬಲ್ ಟೀ ಕುಡಿಬೋದು, ತುಂಬ ಒಳ್ಳೆ ಬೆನಿಫಿಟ್ಸ್ ಐತಂತೆ ಹೆಲ್ತ್ಗೆ ಅಂಥೇಳಿ ಅಜ್ಜಿ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಆವಾಗವಾಗ ಮಾಡ್ಕೊತೀನಿ. 2 ಹೂವು ಬಿಟ್ಟಿತ್ತಲ್ವ, ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಇನ್ನು ಕಿಟಕಿ ಮೆಸ್ ಬಂದು ನಮ್ಮ ಟಾಮಿ ಕಿತ್ತಾಕ್ಬಿಟ್ಟಿದೆ. ನಾವೆಲ್ಲಾದರೂ ಈಚೆ ಹೋದಾಗ ಅದನ್ನು ಬಿಟ್ಟು ಈ ರೀತಿ ಮೆಸ್ಸೆಲ್ಲ ಒಂದು 5 ಸತಿ ಕಿತ್ಬಿಟ್ಟಿದೆ ಉಗುರಲ್ಲಿ. ಸುಮಾರು ಮೆಸ್ ಹಾಕಿದ್ವಿ. ಇದು ಬಂದು ಪಕ್ಕದ ಮನೆಯವ್ರದ್ದು, ಅವ್ರ ಹತ್ರ ಈಸ್ಕೊಂಡಿದ್ದೆ, ಅವ್ರು ಖಾಲಿ ಮಾಡಿದ್ರಲ್ಲ, ಅದು ತಗೊಂಡು ಬಂದು ಹಾಕಿದ್ದೆ. ಅದನ್ನು ಕೂಡ ಕಿತ್ತಾಕಿದೆ. ಅದು 2 ಹಾಕಿದ್ದೆ, 2 ಕಿತ್ತಾಕ್ಬಿಟ್ಟಿತ್ತು. ಎಷ್ಟು ಸಲ ಅಂತ ತಂದು ಹಾಕಿದ್ರು ಹಾಗೆ ಮಾಡ್ತಾಯಿದ್ದೆ. ಕಬ್ಬಿಣದ್ದು ಕೂಡ ಹಾಕಿದ್ವಿ, ಅದನ್ನು ಕಿತ್ತಾಕ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಅದಾದ ನಂತರ ಬಟ್ಟೆ ನೆನ್ನೆ ಒಗೆದಿದ್ದೆ, ಸೊ ಅದನ್ನು ಮಡ್ಚ್ತಾ ಇದ್ದೀನಿ. ಹಾಗೆ ಹೋಗ್ಬಿಟ್ಟಿದ್ದೆ ಅಲ್ವಾ, ಅದಕ್ಕೋಸ್ಕರ ಈಗ ಮಡ್ಚಿಬಿಟ್ಟು ಬಟ್ಟೆ ಜೋಡಿಸ್ಬಿಟ್ಟು ಇನ್ನು ಕಿಚನ್ ಕ್ಲೀನ್ ಮಾಡೋಣ ಅಂಥೇಳಿ ಪಾತ್ರೆ ಎಲ್ಲ ಫಸ್ಟ್ ಇತ್ತಲ್ವ, ಅದು ಉಜ್ಕೊಂಡೆ. ಅದಾದ ನಂತರ ಕಂಚಿಂದು ಇತ್ತಲ್ವ, ಅದನ್ನು ಕೂಡ ಹುಣಸೆಹಣ್ಣು ಮತ್ತು ರಂಗೋಲಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಉಜ್ತಾ ಇದ್ದೀನಿ. ಫಸ್ಟು ಪೀತಾಂಬರಿ ಹಾಕಿ ಉಜ್ತಾ ಇದ್ದೆ, ಅದು ತುಂಬ ರೇಟ್ ಇದೆ ಮತ್ತು ಕಡಿಮೆ ಪೌಡರ್ ಬರುತ್ತೆ, ಅದಕ್ಕೋಸ್ಕರ ನಾನು ಇದರಲ್ಲೇ ಉಜ್ತಾ ಇದ್ದೀನಿ. ಅಷ್ಟೊಂದು ಚೆನ್ನಾಗಿ ಹೋಗಲ್ಲ ಅದರಲ್ಲಿ, ಜಾಸ್ತಿ ಕೊಳೆ ಆಗಿದ್ದರೆ. ಅದಕ್ಕೋಸ್ಕರ ರಂಗೋಲಿ ಇಟ್ಟು ಮತ್ತು ಹುಣಸೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿ
ಚೆನ್ನಾಗಿ ಹೋಗುತ್ತೆ. ನನಗೆ ಅದೇ ಈಸಿ ಅನಿಸ್ತದೆ, ಅದಕ್ಕೋಸ್ಕರ ಅದರಲ್ಲೇ ಉಜ್ಜ್ತೀನಿ. ಅದಾದ ನಂತರ ಟೈಲ್ಸ್ ಎಲ್ಲ ಇತ್ತಲ್ವ, ಅದು ಸೋಪ್ ಹಾಕಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ತಿದ್ದೆ. ಅಷ್ಟರೊಳಗಡೆ ನಮ್ಮಮ್ಮ ಫೋನ್ ಮಾಡಿದ್ರು. ಸೊ ಅವ್ರ ಹತ್ರ ಮಾತಾಡ್ಕೊತಾ ಇದ್ದೆ, ಅದಕ್ಕೆ ವಿಡಿಯೋ ಅಷ್ಟೊಂದು ತೆಗ್ದಿಲ್ಲ. ಇನ್ನು ಅವರು ಫೋನ್ ಮಾತಾಡಿ ಇಟ್ಟಾದಮೇಲೆ ಈ ಬಾಕ್ಸಸ್ ಎಲ್ಲ ಇದೆಯಲ್ವಾ, ಮೇಲೆ ತುಂಬ ಕಲೆ ಆಗಿತ್ತು. ಯಾಕೆಂದರೆ ಅವಾಗವಾಗ ಎತ್ಕೊತಾ ಇರ್ತೀವಲ್ಲ, ಅದು ಮುಟ್ಕೊಂಡ್ರೆ ಬಾಕ್ಸು ತುಂಬ ಕಲೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅದನ್ನು ಒರೆಸ್ಬಿಟ್ಟು ಸೆರಮಿಕ್ ಜಾರ್ ಐತಲ್ವಾ, ಅದನ್ನು ಕೂಡ ಮೇಲೆ ಎಲ್ಲ ತುಂಬ ಡಸ್ಟ್ ಆಗಿತ್ತು. ಅದನ್ನು ಕೂಡ ಒರೆಸ್ಬಿಟ್ಟು ಇನ್ನು ಅಲ್ಲಿ ಹಲ್ಗೆ ಹಾಕಿದ್ದೀನಲ್ವಾ, ಅದು ತುಂಬ ಕಳೆ ಆಗಿತ್ತು. ಸೋಪ್ ಹಾಕಿ ಉಜ್ಜಿಬಿಟ್ಟೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಪಳ ಅಂತ ಹೊಳಿತೈತೆ ನೋಡಿ, ಎಷ್ಟು ಬಿಳಿಯಾಗಿದೆ ಅಂತೇಳಿ. ಅದನ್ನು ಒರೆಸ್ಬಿಟ್ಟು ಇನ್ನು ಜೋಡಿಸ್ತಾ ಇದ್ದೀನಿ. ಕಿಚನ್ ವಿಂಡೋ ಐತಲ್ವಾ, ಅದು ಮೆಸ್ಸು ತುಂಬಾ ಗಲೀಜಾಗಿತ್ತು. ಅದೊಂದು ಒರೆಸೋಕ್ಕಾಗಿಲ್ಲ, ಏಕೆಂದರೆ ತುಂಬ ಅದು ತುಕ್ಕಿಡ್ದು ಬಿಟ್ಟಿದೆ. ಒರೆಸ್ತಾ ಇದ್ದರೆ ಹರಿದೋಗ್ತಾ ಇದೆ. ಅದಕ್ಕೋಸ್ಕರ ಅದನ್ನು ಹಾಗೆ ಬಿಟ್ಟಿದ್ದೀನಿ, ಬೇರೆ ಮೆಸ್ ತಂದು ಕ್ಲೀನ್ ಮಾಡೋಣ ಅಂತೇಳಿ. ಅದಾದ ನಂತರ ಸ್ಟವ್ವಿನ ತುಂಬ ಗಲೀಜಾಗಿಬಿಟ್ಟಿತ್ತು, ಹಾಲೆಲ್ಲ ಉಕ್ಕಿ. ಸೊ ಅದಕ್ಕೋಸ್ಕರ ಸೋಪ್ ಹಾಕಿ ಫಸ್ಟೇ ನೆನೆಸಿಟ್ಟಿದೆ. ಈಗ ಇನ್ನೊಂದು ಸರಿ ಈಗ ಉಜ್ಜ್ತಾ ಇದ್ದೀನಿ. ಸ್ಟೀಲಿನ ನಾರು ಇರುತ್ತಲ್ವಾ, ಅದನ್ನು ಹಾಕಿ ಉಜ್ಜಬೇಕು. ಇದು ಗ್ಲಾಸ್ ಆಗಿರೋದ್ರಿಂದ ಸ್ಟೀಲಿನ ನಾರಲ್ಲಿ ಉಜ್ಜಿದ್ರೆ ತುಂಬ ಒಂದು ಗೆರೆ ಬಿದ್ದುಬಿಡುತ್ತೆ, ಸ್ಕ್ರ್ಯಾಚ್ ಎಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಉಜ್ಜಬಾರ್ದು. ಬರೀ ಸ್ಟೀಲ್ದೇನಿದೆ ಈಗ ಒರೆಸ್ತಾ ಇದ್ದೀನಿ ನೋಡಿ, ಅದ್ರ ಮೇಲೆ ಮಾತ್ರ ಉಜ್ಜುತ್ತೀನಿ ಅಷ್ಟೇ, ಸ್ಟೀಲಿನ ನಾರಲ್ಲಿ. ಏಕೆಂದರೆ ಅಲ್ಲೇ ಅಲ್ವಾ ಗಲೀಜಾಗಿರೋದು, ಅದಕ್ಕೋಸ್ಕರ ಅದರಲ್ಲಿ ಮಾತ್ರ. ಇನ್ನು ಟೂತ್ ಬ್ರಷ್ ಇರುತ್ತಲ್ವಾ, ಅದಲ್ಲಿ ನೀಟಾಗಿ ಸೋಪ್ ಹಾಕಿ ಉಜ್ಜಿಬಿಡ್ತೀನಿ. ಅದರಲ್ಲಿ ಉಜ್ಜಿದ್ರೆ ನೀಟಾಗಿ ಕಲೆ ಎಲ್ಲ ಹೋಗ್ಬಿಡುತ್ತೆ. ಇನ್ನು ನೀಟಾಗಿ ಒರೆಸಿಬಿಟ್ಟು, ಇದು ಕೂಡ ಅಷ್ಟೇ ತುಂಬ ಗಲೀಜಾಗಿಬಿಟ್ಟಿತ್ತು, ಅದನ್ನು ಕೂಡ ನೀಟಾಗಿ ಒರೆಸಿ. ಇನ್ನು ನೋಡ್ತಾ ಇರ್ಬೋದು ಎಷ್ಟು ಫಳ ಅಂತ ಹೊಳಿತಾ ಇದೆ ಅಂತೇಳಿ. ಇನ್ನು ಮಧ್ಯಾಹ್ನ ಆಗಿಬಿಟ್ಟಿತ್ತು, 1 ಗಂಟೆ ಆಗಿತ್ತು. ನನಗೆ ಹೊಟ್ಟೆ ಹಸಿವಾಗ್ತೈತಾ, ಇನ್ನು ರೈಸ್ಗೆ ಇಟ್ಟೆ. ನಮ್ಮ ಮನೆಯವರು ಬರಲ್ಲ ಅಂತ ಹೇಳಿದ್ರು. ಇನ್ನು ದೇವ್ರ ಮನೆ ಹಾಗೆ ಇದೆ, ಇದೆಲ್ಲ ಇಳಿಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು. ಟೈಲ್ಸ್ ಎಲ್ಲ ಉಜ್ಜಿದೆ, ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಡೈಲಿ ಒರೆಸ್ಕೊತೀನಿ, ಎಣ್ಣೆ ಜಿಡ್ಡೆಲ್ಲ ಅದ್ರ ಮೇಲೆ ಹೋಗಿ ಕಳೆ ಕುತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ಒರೆಸ್ಬಿಟ್ಟು ಫ್ರೆಂಡ್ಸ್, ಈಗ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಇನ್ನೂ ಇದೆಲ್ಲ ಇದೆ, ಮತ್ತು ದೇವ್ರದ್ದು ಫೋಟೋಸು ಇದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು. ಇವಾಗೇ ಟೈಮ್ ಆಗಿದೆ. ರೈಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಇವತ್ತು ಬರಲ್ಲ, ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಕೂಡ ಬೆಳಿಗ್ಗೆ ಸಾಂಬಾರು ಮಾಡಿದ್ದೆ, ಸೊ ಈಗ ರೈಸ್ ಮಾಡಿ ತಿನ್ಕೊತಾ ಇದ್ದೀನಿ. ಇವತ್ತು ಜಾಸ್ತಿ ಮೋಡ ಇದೆ. ಲೈಟ್ಸ್ ಕೂಡ ಕಿಚನಲ್ಲಿ ಅಷ್ಟೊಂದು ಇಲ್ಲ, ಒಂದೇ ಬಲ್ಬ್ ಇರೋದ್ರಿಂದ ಕ್ಲಾರಿಟಿ ಬರ್ತಾ ಇಲ್ಲ. ಸೊ ಇನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬರ್ತೀನಿ. ಇವಾಗೇ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಅದಕ್ಕೋಸ್ಕರ ರೈಸ್ ಮಾಡ್ತಾಯಿದ್ದೀನಿ. ತಿಂದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಒತ್ತಿ, ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ, ಚೆಕ್ ಫ್ರೆಂಡ್ಸ್.